ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ ದಿನ ಗಂಡಂದಿರಿಗೆ ಪೂಜೆ ಮಾಡ್ತಾರೆ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಅವ್ರಿಗೂ ಕೂಡ ಪೂಜೆ ಮಾಡ್ತಾರೆ. ಅವರಿಗೆ ಆಯುಷು ಆರೋಗ್ಯ ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಈ ಪೂಜೆ ಮಾಡ್ತಾರೆ. ಹಾಗೆ ಇವತ್ತು ನನಗೆ ಮಾಡೆಲ್ ಶೂಟ್ ಇದೆ, ಸೊ ಅದು ಕೂಡ ಅಟೆಂಡ್ ಮಾಡಬೇಕು. ಸೊ ಇವಾಗ ಹೋಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಶೂಟ್ ಹತ್ರ ಹೋಗಬೇಕು. ಸೊ ಇವತ್ತು ಈ ಥರ ರೆಡಿಯಾಗಿದ್ದೀನಿ. ಸಿಂಪಲ್ ಆಗಿ ಫುಲ್ ಹ್ಯಾಂಡ್ ಬ್ಲೌಸು, ಆಮೇಲೆ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ. ಸಿಂಪಲ್ ಸ್ಯಾರಿ, ವೆರಿ ಸಾಫ್ಟ್ ಆ್ಯಂಡ್ ವೆರಿ ಕಂಫರ್ಟಬಲ್ ಆ್ಯಂಡ್ ಮ್ಯಾನೇಜಬಲ್ ಆಗಿರುತ್ತೆ. ಸೊ ಈ ಥರ ಹಾಕಿದ್ದೀನಿ ಅಷ್ಟೇ. ಇವಾಗ ಹೋಗಿ ನಾನು ಶೂಟಲ್ಲಿ ರೇಷ್ಮೆ ಸೀರೆದು ಬ್ರೈಡಲ್ ಲುಕ್ ಮಾಡ್ತಾಯಿದ್ದಾರೆ. ಸೊ ಹಾಗೆ ಇವತ್ತು ಫ್ರೆಂಡ್ಶಿಪ್ ಡೇ ಕೂಡ. ಎಲ್ಲ ನನ್ನ ಗೆಳೆಯರಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅಂದರೆ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದ್ಕೊಳಲ್ಲ ನಾನು. ಎಲ್ಲರೂ ಕೂಡ ನನ್ನ ಬೆಸ್ಟ್ ಫ್ರೆಂಡ್ಸೇ, ಎಲ್ಲರೂ ಕೂಡ ನನ್ನ ಸ್ನೇಹಿತರೇ ಅಂತ ಹೇಳ್ತಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈ ದಿನನ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ನಾರ್ಮಲಾಗಿ ಎಲ್ಲರ ಮನೇಲಿ ಮಾಡೋ ಥರನೇ ಪೂಜೆ ಮಾಡೋದು. ನಾನು ಫುಲ್ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ಒಂದು ಜಸ್ಟ್ ಒಂದು ಬಿಟ್ಟು ಮಾಡ್ಕೊಂಡಿದ್ದೀನಿ ವೀಡಿಯೋ ರೆಕಾರ್ಡು. ಸೊ ಎಲ್ಲರೂ ಅವ್ರವ್ರ ಮನೇಲಿ ಈ ಥರ ಪೂಜೆ ಮಾಡಿರ್ತಾರೆ ಅಂತ ಗೊತ್ತು. ಸೊ ಇದು 3ನೇ ವರ್ಷ ಮಾಡ್ತಾ ಇರೋದು ನಾನು. ಸೊ ಅವರ ಆಯುಷು ಆರೋಗ್ಯ ಎಲ್ಲ ಒಳ್ಳೆಯದಾಗಲಿ, ಸಕ್ಸಸ್ಸು ಬಿಸ್ನೆಸ್ಸಲ್ಲಿ ಎಲ್ಲ ಸಕ್ಸಸ್ಸು ಸಿಗಲಿ ಅಂತ ಬೇಡ್ಕೊತ ಈ ಥರ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಕಂಕಣ ಕಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ನಾನು ಈ ಥರ ಮಾಡಿದೆ ಅಷ್ಟೇ. ಸೊ ಇಲ್ಲಿಂದ ನಾನು ಪೂಜೆ ಮುಗಿಸ್ಕೊಂಡು ನಾವು ಶೂಟ್ ಇದೆ ಅಂತ ಹೇಳಿದ್ನಲ್ಲ, ಸೊ ನಾನು ಶೂಟ್ಗೆ ಹೊರಟ್ವಿ. ಒಂದಿಗೆ ಸ್ವಲ್ಪ ಟ್ರಾಫಿಕ್ ಇತ್ತು ಅಷ್ಟೇ. ಸೊ ಇಲ್ಲಿ ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಔಟ್ಲುಕ್ ಹೇಗಿರುತ್ತಂತೆ ನೀವೇ ನೋಡಿ. ಸ್ಯಾರಿ ಟೈಂಗು, ಹೇರ್ ಸ್ಟೈಲು, ಆಮೇಲೆ ಮೇಕಪ್ಪು ಅದೆಲ್ಲ ನೋಡಿ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮೇಕಪ್ಪು. ಮಾಯ್ಶ್ಚರೈಸರ್ ಹಚ್ಚಿ ಅವ್ರಿಗೆ ಗೊತ್ತಿರುತ್ತಲ್ಲ ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕು ಅಂತ ಅದು ಮಾಡ್ತಾಯಿದ್ದಾರೆ. ಸೊ ನನ್ನ ಸ್ಕಿನ್ ಟೋನ್ಗೆ ಏನು ಹಾಕಬೇಕು ಅದೆಲ್ಲ ನೋಡಿ ಎಲ್ಲ ಈ ಥರ ಜೋಡಿಸ್ಕೊಂಡಿದ್ದಾರೆ ಮೇಕಪ್ ಥಿಂಗ್ಸು. ಇಲ್ಲಿ ಒಂದು ಸ್ಟುಡಿಯೋದಲ್ಲಿ ಮಾಡ್ತಾ ಇರೋದು. ಇಲ್ಲಿ ಕೂಡ ಸ್ವಲ್ಪ ಜನ ಮಾಡೆಲ್ಸ್ ಎಲ್ಲ ಬಂದಿದ್ದರು, ಕರೆಸಿದ್ರು ಅವರು. ಅವರೆಲ್ಲ ಅವ್ರವ್ರ ವರ್ಕ್ ಅವ್ರು ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿ ಇಷ್ಟು ಜನ ಬಂದಿದ್ದರು. ಈ ಥರ ಅವರವರು ಒಬ್ಬೊಬ್ಬರು ಒಂದೊಂದು ಲುಕ್ ಮಾಡ್ತಾಯಿದ್ರು. ರಿಸೆಪ್ಷನ್ ಲುಕ್ ಒಬ್ಬರು, ಆಮೇಲೆ ಬ್ರೈಡ್ ಲುಕ್ ಒಬ್ಬರು ಬಂದು ಪಾರ್ಟಿ ಲುಕ್ಕು, ಆ ಥರ ಒಬ್ಬೊಬ್ಬರು ಒಂದೊಂದು ಚೂಸ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರವ್ರದ್ದು ಮಾಡ್ತಾಯಿದ್ದಾರೆ. ಸೊ ಐ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ, ಐ ಮೇಕಪ್ ಮಾಡ್ತಾಯಿದ್ದಾರೆ. ಸೊ ಲಾಸ್ಟಲ್ಲಿ ಈ ಥರ ಔಟ್ಲುಕ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲೋಲೆಸ್ ಗ್ಲೋಯಿಂಗ್, ಆಮೇಲೆ ಜ್ಯುವೆಲ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಹೇರ್ ಸ್ಟೈಲ್ ಈ ಥರ ಬಂದಿದೆ. ಸೊ ಇದು ಬಂದು ಬ್ರೈಡಲ್ ಲುಕ್ಕು. ಎಲ್ಲನೂ ಚೆನ್ನಾಗಿ ಬಂತು. ಆಮೇಲೆ ಅಲ್ಲಿ ಕೂಡ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಒಂದು ರೀಲ್ ಕೂಡ ಮಾಡಿದೆ, ಆಮೇಲೆ ಶೂಟ್ ಸಹ ಮಾಡಿದ್ರು. ಈ ಥರ ಶೂಟ್ ನಡೆಯುತ್ತೆ. ಅವರು ವರ್ಕು ಯಾವ ಥರ ಇದೆ ಅದನ್ನೆಲ್ಲ ಶೂಟ್ ಮಾಡ್ಕೊತಾರೆ. ಹಾಗೆ ಮುಗಿಸ್ಕೊಂಡು ನಾವು ತುಂಬ ಲೇಟ್ ಆಗಿಬಿಡ್ತು. ಸೊ ಅಲ್ಲಿ ಹೋಗಿ ರೆಸ್ಟೋರೆಂಟಲ್ಲಿ ಸೋಷಿಯಲ್ ರೆಸ್ಟೋರೆಂಟ್ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ನಾವು ಊಟ ಮಾಡೋಷ್ಟರಲ್ಲಿ 4 ಗಂಟೆ ಆಗಿಬಿಟ್ಟಿತ್ತು. ಸೊ ಇಲ್ಲಿ ನಮ್ಮ ಕರ್ನಾಟಕದ ಫ್ಲ್ಯಾಗ್ ಇಲ್ಲಿ ಹಾಕಿದ್ದಾರೆ, ಅಲ್ಲಿ ಸೋಷಿಯಲ್ ಅನ್ನೋ ರೆಸ್ಟೋರೆಂಟ್ ಹತ್ರ. ಕನ್ನಡ ಮಾತಾಡಿ ಆಮೇಲೆ ಕನ್ನಡ ಉಳಿಸಿ ಅಂತ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು, ಓ ಮೈ ಗಾಡ್ ಎಷ್ಟು ಟ್ರಾಫಿಕ್ ಇದೆ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ.